ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಕುಂಬಾಸ್ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ರೂಪ. ಶುಭ ಮುಂಜಾನೆ. ಬೆಳಗಿನ ಜಾವದಲ್ಲಿ ಏನು ಕುಡಿಬೇಕು, ಏನು ತಿನ್ನಬೇಕು ಅನ್ನೋದೇ ಎಲ್ಲರಿಗೂ ಒಂದು ಕಷ್ಟದ ವಿಚಾರ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಊರು ಬೆಚ್ಚಿನ ನೀರನ್ನು ಕುಡಿಯಬೇಕು. ನಂತರ 1 ತಾಸು ಏನು ಕುಡಿಯಬಾರದು. ಅನಂತರ ಈ ಹೆಲ್ದಿ ಜ್ಯೂಸನ್ನು ಕುಡಿದು ಬಿಟ್ಟರೆ ನಾವು ಇಡೀ ದಿನದ ವಿಟಮಿನ್ಸ್, ಪ್ರೋಟೀನನ್ನು ನಾವು ಅದರಲ್ಲೇ ಕಂಡ್ಕೋಬಹುದು. ಯಾವ ಜ್ಯೂಸಪ್ಪ ಹಾಗಾದರೆ ಅಂದರೆ ಅದು ಪಾಲಕ್ ಜ್ಯೂಸ್ ಅಥವಾ ಗ್ರೀನ್ ಜ್ಯೂಸ್. ಮೊದಲು ಪಾಲಕ್ ಸೊಪ್ಪನ್ನು ನೀಟಾಗಿ ತೊಳೆದುಕೊಂಡು ಒಂದು ನೀರನ್ನು ಇಡಲೇಬೇಕು. ನಂತರ ಕರಿಬೇವು ಮನೆಯಲ್ಲಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಮಾರ್ಕೆಟ್ದಾದರೂ ಓಕೆ. ಕರಿಬೇವನ್ನು ತೆಗೆದುಕೊಂಡು ನೀಟಾಗಿ ತೊಳೆದುಕೊಳ್ಳಬೇಕು. ನಂತರ ಪುದೀನ ಸೊಪ್ಪನ್ನು ಚೆನ್ನಾಗಿ ನೀಟಾಗಿ ತೊಳೆದುಕೊಳ್ಬೇಕು. ಮೊದಲು ಪಾಲಕ್ ಸೊಪ್ಪು, ಕರಿಬೇವು ಮತ್ತು ಪುದೀನ. ಆಮೇಲೆ ತುಳಸಿ ಎಲೆಗಳನ್ನು 4-5 ತುಳಸಿ ಎಲೆಗಳನ್ನು ನೀವು ಚೆನ್ನಾಗಿ ತೊಳೆದ್ಬಿಟ್ಟು ಅದರಲ್ಲಿ ಹಾಕಬೇಕು. ನಮ್ಮ ಹಿತ್ತಲಲ್ಲಿ ಅಥವಾ ಮುಂದಿನ ಬಾಗಿಲಲ್ಲಿ ತುಳಸಿ ಗಿಡಗಳನ್ನು ಬೆಳೆಸುವುದು ನಮ್ಮ ಮನೆಗೆ ತುಂಬ ಒಳ್ಳೆಯದು ಅಂತ ಎಲ್ಲರೂ ಹೇಳ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪನ್ನು ಸಹ ನೀಟಾಗಿ ತೊಳೆದುಕೊಂಡು ಅದರಲ್ಲಿ ಹಾಕಬೇಕು. ಮುಖ್ಯವಾದುದಂದರೆ ಬೆಟ್ಟದ ನೆಲ್ಲಿಕಾಯಿ. ಇದರಲ್ಲಿ ವಿಟಮಿನ್ ಸಿ, ಮೆಗ್ನೀಷಿಯಂ, ಪೊಟ್ಯಾಷಿಯಂ 10 ಉಪಯೋಗಗಳು ನಮಗೆ ಸಿಗೋದ್ರಿಂದ ದಿನಕ್ಕೆ ಕನಿಷ್ಠ 2 ನೆಲ್ಲಿಕಾಯಿಯನ್ನು ನಾವು ತಿನ್ನಲೇಬೇಕು. ನೆಲ್ಲಿಕಾಯಿಯನ್ನು ಅದನ್ನು ಸಹ ತೊಳೆದುಕೊಂಡು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದರಲ್ಲಿ ತೊಳೆದಿರುವಂತಹ ಈ ಎಲ್ಲ ಸೊಪ್ಪುಗಳನ್ನು ಹಾಕಬೇಕು. ಹಾಕಿದ ನಂತರ ಅದರಲ್ಲಿ 1/2 ಇಂಚಷ್ಟು ಶುಂಠಿಯನ್ನು ಹಾಕಬೇಕು. ಅದರ ಮೊದಲು ನೆಲ್ಲಿಕಾಯಿಯನ್ನು ತುರಿದ್ಬಿಟ್ಟು ಹಾಕಬೇಕು. ಏಕೆಂದರೆ ಪೀಸಾಗಿ ಉಳಿದು ಹೋಗಿಬಿಟ್ರೆ ಅದು ನಮಗೆ ಅದರ ಪ್ರಾಫಿಟು ಸಿಗೋದಿಲ್ಲ. ಆಮೇಲೆ 1 ಇಂಚಷ್ಟು ಹಸಿ ಶುಂಠಿಯನ್ನು ಹಾಕಬೇಕು. ಹಸಿ ಶುಂಠಿ ಆದ ನಂತರ ಹಸಿ ಅರಿಶಿಣ ಬೇರನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಇದು ಆ್ಯಂಟಿ ಆಕ್ಸಿಡೆಂಟಲ್ ಆಗಿ ನಮಗೆ ಕೆಲಸ ಮಾಡುತ್ತೆ. ಹಾಗೆ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಯಾವಾಗಾದ್ರೂ ಏನಾದರೂ ಪೆಟ್ಟಾದರೆ, ಏನಾದರೂ ಗಾಯ ಆದರೆ ಅರಿಶಿಣವನ್ನು ನಾವು ನೀರಲ್ಲಿ ಹಾಕಿ ಕಲಸಿಬಿಟ್ಟು ಹಚ್ಚೋದು ನಮ್ಮ ಹಳೆ ಸಂಪ್ರದಾಯ. ಆಮೇಲೆ 1/2 ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಮಾಲಯನ್ ಪಿಂಕ್ ಸಾಲ್ಟ್ ಆದರೆ ತುಂಬ ಒಳ್ಳೆಯದು. 1/2 ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಂಡು ಇದನ್ನು 1 ಲೋಟ ನೀರನ್ನು ಬೆರೆಸಿಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದ ನಂತರ ಹಾಗೇ ಇದನ್ನು ಸರ್ವ್ ಮಾಡ್ಬೋದು. ಇಲ್ಲ ಅಂದರೆ ಅದನ್ನು ಮೊದಲು ಒಂದು ಜರಡಿಯಲ್ಲಿ ಸೋಸಿ ನಂತರ ಅದನ್ನು ನಾವು ಯೂಸ್ ಮಾಡ್ಬೋದು. ಸೋಸಿದ ಮೇಲೆ ಬಂದಿರೋ ಪದಾರ್ಥಗಳನ್ನು ಎಸೆಯದೆ ಯಾವುದಾದರೂ ನಾವು ಅಡುಗೆಗಳಿಗೆ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಈಗ ಒಂದು ದಿನಕ್ಕೆ ಬೇಕಾಗಿರುವಂತಹ, ಹೋಲ್ ಡೇಗೆ ಬೇಕಾಗಿರುವಂತಹ ವಿಟಮಿನ್, ಮಿನರಲ್ಸ್, ಪ್ರೋಟೀನ್ ಫುಲ್ ಆಗಿರುವಂತಹ ಜ್ಯೂಸು ರೆಡಿಯಾಗಿದೆ. ಟೀ, ಕಾಫಿ ಕುಡಿದು ಹೊಟ್ಟೆಯನ್ನು ಹಾಳು ಮಾಡಿಕೊಳ್ಳೋದಕ್ಕಿಂತ ನಾವು ಈ ಜ್ಯೂಸನ್ನು ಮಾಡ್ಕೊಂಡು ಕುಡಿದ್ರೆ ವಾರಕ್ಕೆ 3 ಸಲ ಆದರೂ ಈ ಜ್ಯೂಸನ್ನು ಮಾಡ್ಕೊಂಡು ನಾವು ಕುಡಿಲೇಬೇಕು. ಪಾಲಕ್ನಲ್ಲಿ ವಿಟಮಿನ್ ಸಿ, ಕಬ್ಬಿಣದ ಅಂಶ, B6, ಮೆಗ್ನೀಷಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಕಾರ್ಬೋಹೈಡ್ರೇಟ್ ಮತ್ತು ಕರಿಬೇವಿನಲ್ಲಿ ಸಹ, ತುಳಸಿಯಲ್ಲಿ, ಪುದೀನದಲ್ಲಿ, ಕೊತ್ತಂಬರಿಯಲ್ಲಿ ಎಲ್ಲದರಲ್ಲೂ ಸಹ, ನೆಲ್ಲಿಕಾಯಿಯಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ. ಓಕೆ ಫ್ರೆಂಡ್ಸ್, ಇದನ್ನೆಲ್ಲ ನೆನಪಿಟ್ಕೊಂಡು